ನಮಸ್ಕಾರ ವಿಜಯಪುರ. ಯಾವ ಊರು ನಿಮ್ಮದು? ನೋಡ್ಬೋದು ಆ ಕಡೆ ಜಾಗದ ಕೂತವ್ರು ಎಷ್ಟೇ ನಿಧಾನವಾಗಿ ಮಾತಾಡಿದ್ರು ಈ ಕಡೆ ಕಿವಿ ಕೊಟ್ಟು ಕೇಳಿದಾಗ ಅದು ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತೈತಿ. ಈ ಗೋಳ ಗುಂಬಸ್ ಕಟ್ಟಾಗ ಟೋಟಲ್ ಆಗಿ 30 ವರ್ಷ ಟೈಮ್ ತಗೋತದಂತ. ಚೌಕಮುಯಿ ಒಳಗ ಪ್ರಜ್ವಲ್ ದೇವರಾಜ್ ಅವರ ಬಾಂಬ್ ಬ್ಲಾಸ್ಟ್ ಆಗದ ಸೀನ ಅದು ಕೂಡ ಇದೇ ಗೋಳ ಗುಂಬಸ್ ಮುಂದೆ ಶೂಟ್ ಆಗಿದ್ದ. ಅವರೆಲ್ಲರ ಮೂಲ ಸಮಾಧಿಗಳು ಪೂರ್ತಿ ಕೆಳಗದವು. ಬಿಜಾಪುರ ಸಿಟಿ ವ್ಯೂ ಎಲ್ಲ ಈ ಜಾಗದಿಂದ ಪೂರ್ತಿ ಕ್ಲಿಯರ್ ಆಗಿ ಕಾಣ್ತೈತಿ ನಿಮಗೆ. ಇಲ್ಲೆಲ್ಲ ಮದ್ದುಗುಂಡುಗಳನ್ನ ಈ ಜಾಗದ ಹಾಕ್ತಿದ್ರು, ಅದು ಎಲ್ಲಿ ಗುರಿ ಇಟ್ಟಿರ್ತಾರ ಅಲ್ಲಿ ಹೋಗಿ ಬ್ಲಾಸ್ಟ್ ಆಕಿತ್ತು. ಏನಿಲ್ಲ, ವಾಪಸ್ ನೀವು ಕೆಳಗೆ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಿರಿ. ಪೂರ್ತಿ ಡೈರೆಕ್ಟ್ ಕೆಳಗೆ ಬಿದ್ದೋರ್ಲಿ ಏನಾಕದ. ಒಳಗ ವಿಡಿಯೋ ಅಲೌಡ್ ಇಲ್ಲ ಸರ್. ಹಾಂ ಸರ್. ಹಾಂ ರೀ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟ್ ಆಗಿ ಇವಾಗ ನಾನು ವಿಶ್ವದಲ್ಲೇ ಅತಿ ದೊಡ್ಡ ಗುಮ್ಮಟ 2ನೇ ಸ್ಥಾನದಲ್ಲಿರುವಂಥ ನಮ್ಮ ವಿಜಯಪುರದ ಗೋಳ ಗುಂಬಜಲ್ಲಿ ಪ್ರೆಸೆಂಟಾಗಿ ಇವಾಗ ನಾ ಇದ್ದೀನಿ. ಅಂದ್ರೆ ಆದಿಲ್ ಶಾಹಿ ಸುಲ್ತಾನರ 7ನೇ ಸುಲ್ತಾನ ಆದಂಥ ಮೊಹಮ್ಮದ್ ಆದಿಲ್ ಶಾಹಿ ಕಟ್ಟಿಸಿರುವಂಥ ಈ ಗೋಳ ಗುಂಬಜ ಹೆಂಗೈತಿ, ಇದರ ಮಾಹಿತಿ ಏನು, ಒಳಗ ಏನೆಲ್ಲ ನೋಡ್ಬೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಮು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮೂರು ಯಾವುದಂತ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಬರ್ರಿ ಈ ಗೋಳ ಗುಂಬಜ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಮು. ಇನ್ನು ಈ ಜಾಗದಾಗ ಟಿಕೆಟ್ ಕೌಂಟ್ರ್ ಐತಿ. ಈ ಜಾಗದ ಟಿಕೆಟ್ ತೊಗೋಬೇಕು. ಅದರ ಪಕ್ಕದಲ್ಲಿ ಕಾಣ್ತದಲ್ಲ ಅದು ಕ್ಲಾಕ್ ರೂಮ್. ನಿಮ್ದು ಏನಾದರೂ ಬ್ಯಾಗ್ ಎಲ್ಲ ಇದ್ರೆ ಅದನ್ನು ಆ ಜಾಗದಾಗ ಇಡ್ಬೋದು. ಅದ್ರ ಬಿಟ್ಟರೆ ಇಲ್ಲೇನು ಕಾಣ್ತದೆ ಟಿಕೆಟ 25 ರೂಪಾಯಿ ಈ ಗೋಳ ಗುಂಬಜ್ದ ಟಿಕೆಟ. ಈ ಜಾಗದ ಟಿಕೆಟ್ ತೊಗೊಂಡು ಇವಾಗ ಒಳಗೆ ಹೋಗೋದು. ಇನ್ನು ಎಂಟ್ರೆನ್ಸ್ ನೀವು ಟಿಕೆಟ್ ತೊಗೊಂಡು ಒಳಗೆ ಬರಬೇಕಾದ್ರೆ ಈ ಜಾಗದ ಫ್ರಂಟ್ ಸೈಡ ಒಂದು ಕಟ್ಟಡ ಕಾಣ್ತದ. ಅಂದ್ರೆ ಆ ಹಿಂದ್ಗಡೆ ಇರುವ ಗುಮ್ಮಟ ಡೈರೆಕ್ಟ್ ನಿಮಗೆ ಕಟ್ಟಡ ಮೇಲೆ ಇದ್ದದ ಅನಿಸ್ತದ, ಬಟ್ ಅದಲ್ಲ, ಗೋಳ ಗುಮ್ಮಟ ಹಿಂದೈತಿ. ಅದ್ರ ಮುಂದಿರುವಂಥ ಈ ಕಟ್ಟಡದ ಹೆಸರು ನಗರ್ಖಾನ ಅಂತ. ಅಂದ್ರೆ ಆವಾಗಿನ ಟೈಮ್ದಾಗ ಈ ಗೋಳ ಗುಂಬಜ ಕಟ್ಟಿಸೋಕ್ಕಿಂತ ಮುಂಚೆ ಮೊಟ್ಟ ಮೊದಲು ಕಟ್ಟಿರುವಂಥ ಕಟ್ಟಡ ಇದು. ಆವಾಗಿನ ಟೈಮ್ದಾಗ ರಾಜರೇನಾದರೂ ಇದ್ರೊಳಗೆ ಬರಬೇಕಾದ್ರೆ ಅದರೊಳಗೆ ಅವರನ್ನು ವೆಲ್ಕಮ್ ಮಾಡ್ತಿದ್ರಂತ. ನಗಾರಿಗಳನ್ನು ಜೋರಾಗಿ ಬಾರಿಸಿ ಅವರನ್ನು ಸ್ವಾಗತ ಮಾಡ್ತಿದ್ರು. ಅದಕ್ಕೆ ಇದನ್ನು ಆವಾಗ ನಗರ್ಖಾನ ಅಂತ ಕರಿತಿದ್ರು. ಬಟ್ ಪ್ರೆಸೆಂಟಾಗಿ ಇದನ್ನು ವಸ್ತು ಸಂಗ್ರಹಾಲಯ ಮಾಡ್ಯಾರ. ಆವಾಗಿನ ರಾಜರು ಬಳಸ್ತಾ ಇದ್ದಂಥ ಬಟ್ಟೆ, ಅವರ ಅಸ್ತ್ರಗಳು ಮತ್ತು ಎಲ್ಲ ವಸ್ತುಗಳನ್ನು ಈ ಮ್ಯೂಸಿಯಂ ಒಳಗಡೆ ಇಟ್ಟಾರ. ಬಟ್ ಇದು ಶುಕ್ರವಾರ ಓಪನ್ ಇರಲ್ಲ, ಕ್ಲೋಸ್ ಇರ್ತದ. ಅದನ್ನು ಬಿಟ್ಟರೆ ಉಳಿದಿರೋ ದಿನ ಎಲ್ಲ ಇದು ಓಪನ್ ಇರ್ತದ. ಆದಿಲ್ ಶಾಹಿ ಸುಲ್ತಾನರಲ್ಲಿ ಹಲವಾರು ರಾಜರು ಬರ್ತಾರೆ. ಅದ್ರಾಗ ಹೇಳಬೇಕಪ್ಪ ಅಂತಂದ್ರೆ 7ನೇ ಸುಲ್ತಾನ ಅವರೇ ಈ ಮೊಹಮ್ಮದ್ ಆದಿಲ್ ಶಾಹಿ. 1626ರಿಂದ 1656ವರೆಗೂ ಈ ಗೋಳ ಗುಂಬಜ್ನ ಕಟ್ತಾರೆ. ಅಂದ್ರೆ ಈ ಗೋಳ ಗುಂಬಜ್ ಕಟ್ಟಾಗ ಟೋಟಲ್ ಆಗಿ 30 ವರ್ಷ ಟೈಮ್ ತೊಗೋತದಂತ. 30 ವರ್ಷ ಆದ್ಮ್ಯಾಗ ಈ ಗೋಳ ಗುಂಬಜ ಕಂಪ್ಲೀಟ್ ಆಗ್ತದ. ಇನ್ನು ಈ ಗೋಳ ಗುಂಬಜ್ ಒಳಗೆ ಈ ರಾಜನ ಮತ್ತು ರಾಜನ ಕುಟುಂಬದ ಪರಿವಾರದ ಎಲ್ಲ ಸಮಾಧಿಗಳನ್ನು ಒಳಗೆ ನೋಡ್ಬೋದು. ತಮ್ಮ ಮರಣದ ನಂತರ ತಮ್ಮ ಹೆಸರು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ನೆನಪಿಟ್ಕೋಬೇಕು ಅಂತಾನೆ ಈ ರೀತಿ ಅವಾಗಿನ ರಾಜರೆಲ್ಲ ಸಮಾಧಿ ಕಟ್ಟಿಸಿ ಅದ್ರ ಮ್ಯಾಗ ಈ ರೀತಿ ಗುಮ್ಮಟ ರೀತಿ ದೊಡ್ಡ ಗೋಪುರಗಳನ್ನೆಲ್ಲ ಕಟ್ತಿದ್ರು. ಅಂದ್ರೆ ಮುಂದೆ ಬರುವಂಥ ಜನರು ಪ್ರತಿಯೊಂದು ಪೀಳಿಗೆ ಕೂಡ ಅವರನ್ನು ನೆನಪಲ್ಲಿ ಇಟ್ಕೋಬೇಕು ಅಂತಲೇ ಈ ರೀತಿ ಎಲ್ಲ ಮಾಡ್ತಿದ್ರು ಅವರು. ಈ ಜಾಗದ ಒಂದು ಕಾರಂಜಿ ಟೈಪ್ ಮಾಡ್ಯಾರ ಇಲ್ಲೆಲ್ಲ. ಬಟ್ ಇದ್ರೊಳಗೆ ನೀರಂತರೂ ಏನೂ ಇಲ್ಲ. ಇದನ್ನೆಲ್ಲ ಆವಾಗಿನ ಟೈಮ್ದಾಗ ಬಳಕೆ ಮಾಡ್ತಿದ್ರೆ ಅನ್ಕೋತೀನಿ. ಬಟ್ ಇಷ್ಟೊತ್ತ ಇದ್ರ ಬಗ್ಗೆ ಎಲ್ಲ ಹೇಳಿದೆ ಆಯಿತು. ಇವಾಗ ಪ್ರೆಸೆಂಟಾಗಿ ಒಳಗೆ ಹೆಂಗೆಲ್ಲ ಐತೆ ಅಂತ ಒಳಗೆ ಹೋಗೊಂಬರ್ರಿ. ಪೂರ್ತಿ ಗೋಳ ಗುಂಬಜ್ ಒಳಗಡೆ ಇರುವಂಥ ಇದೆಲ್ಲ ವಿವಿದು. ಇಲ್ಲಿ ಆಳ್ವಿಕೆ ಮಾಡಿದಂಥ ರಾಜ ಮತ್ತು ಅವರ ಪತ್ನಿ ಆಗಿರ್ಬೋದು, ಹೆಂಡತಿ, ಮಕ್ಕಳು, ಅವರ ಸಮಾಧಿಗಳನ್ನು ನಡು ಜಾಗದಾಗ ನಾವು ನೋಡ್ಬೋದು. ಸ್ವಲ್ಪ ಕಟ್ಟಿ ಬೇಷ ದೊಡ್ಡದೇ ಮಾಡ್ಯಾರ. ಇಷ್ಟು ಜಲ್ದಿನ ಇಲ್ಲಿಗೆ ಬಂದಿರೋ ಮೇನ್ ರೀಸನ್ ಏನಪ್ಪ ಅಂತಂದ್ರೆ ಜನ ಜಾಸ್ತಿ ಯಾರೂ ಇರಲ್ಲ. ನಾ ಮಾತಾಡೋದು ನಿಮಗೆ ಕ್ಲಿಯರಾಗಿ ಕೇಳಿಸ್ತೈತಿ ಮತ್ತು ವಿಡಿಯೋ ಮಾಡೋಕ್ಕೆಲ್ಲ ಭಾಳ ಈಸಿ ಆಗೋದತ್ತೆ. ಜಲ್ದಿ 6 ಗಂಟೆಗೆ ಇಲ್ಲಿಗೆ ಬಂದೀನಿ. ಆಲ್ಮೋಸ್ಟ್ ನೀವು ನೋಡ್ಬೋದು ಟೂರಿಸ್ಟ್ ಅಂತ ಈ ಜಾಗದಾಗ ಯಾರೂ ಇಲ್ಲ. ನಾವು ಏನೇ ಮಾತಾಡಿದ್ರು ಅದನ್ನು ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತತ್ತ ನಾನು ಅಂದ್ಕೊಂಡಿನಿ. ಎಲ್ಲ ಕಡೆಯೂ ದೊಡ್ಡ ದೊಡ್ಡ ಕಿಟಕಿ ಬಿಟ್ಟಾರ, ಯಾಕಂದ್ರೆ ಇದ್ರೊಳಗೆ ಬೆಳಕೆಲ್ಲ ಬರ್ಲತ್ತ. ಒಳಗೆ ಲೈಟಿಂಗ್ ಸಿಸ್ಟಮ್ ಅಂತೂ ಈ ಜಾಗದಾಗ ಏನೂ ಇಲ್ಲ. ಈ ಕಿಟಕಿಯಿಂದ ಏನು ಬೆಳಕು ಬರ್ತದೆ ಅದರದ್ದೇ ಒಳಗೆ ಇದೆಲ್ಲ ಬೆಳಕಿರುತ್ತೆ ಹೇಳ್ಬೋದು ಇದೆಲ್ಲ. ಇನ್ನು ಈ ಗೋಳ ಗುಂಬಜ್ ಒಳಗೆ ಏನು ನೋಡತ್ತೀರಿ, ಈ ಜಾಗದ ಸಮಾಧಿ ಅದಾವು. ಅದರ ಮೂಲ ಸಮಾಧಿಗಳು ಇವಲ್ಲ. ಇದ್ರ ಕೆಳಗಡೆ ಒಂದು ಅಂಡರ್ಗ್ರೌಂಡ್ ಅಂತ ಐತಿ. ಈ ಜಾಗದ ನೋಡ್ಬೋದು ನೀವು. ಅವರೆಲ್ಲರ ಮೂಲ ಸಮಾಧಿಗಳು ಪೂರ್ತಿ ಕೆಳಗದಾವು.
ಅಂದ್ರೆ ಅವಾಗೆಲ್ಲ ರಾಜನ ಸಮಾಧಿ ಅಂತಂದ್ರೆ ಸ್ವಲ್ಪ ಭಾಳ ಸ್ಪೆಷಲ್ ಅಂತ ಅನ್ಕೋತಿದ್ರು. ಅದಕ್ಕೆ ಸಾಮಾನ್ಯ ಜನರು ಯಾರೂ ನೇರವಾಗಿ ರಾಜನ ಮತ್ತು ರಾಜನ ಪರಿವಾರದ ಸಮಾಧಿಗಳನ್ನು ನೋಡಬಾರ್ದು ಅಂತ ಹೇಳಿ ಈ ರೀತಿ ನೆಲದ ಕೆಳಗೆ ಒಂದು ಅಂಡರ್ಗ್ರೌಂಡ್ ಮಾಡಿ ಅದರೊಳಗೆ ಅವರ ಸಮಾಧಿನ ಮಾಡ್ತಿದ್ರು. ಅದ್ರ ಮ್ಯಾಗ ಈ ರೀತಿ ಸುಮ್ಮನೆ ಇದು ಸಮಾಧಿಗಳನ್ನು ಮಾಡ್ಯಾರ. ಯಾಕಂದ್ರೆ ಸಾಮಾನ್ಯ ಜನರೆಲ್ಲ ಇದನ್ನು ನೋಡಲಿ ಅಥವಾ ವಿಶೇಷವಾದಂಥ ವ್ಯಕ್ತಿಗಳೆಲ್ಲ ಪೂರ್ತಿ ಕೆಳಗೆ ಅಂಡರ್ಗ್ರೌಂಡ್ ಒಳಗೆ ಹೋಗಿ ಅಲ್ಲಿ ಸಮಾಧಿಗಳನ್ನು ನೋಡ್ತಿದ್ರು. ಇನ್ನು ಈ ಗೋಲ್ ಗುಂಬಜ್ ಭಾಳ ಜನಕ್ಕೆ ನೆನಪಾಗೋದೇ ಇಲ್ಲಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಏನಪ್ಪ ಅಂತಂದ್ರೆ ಅದು ನಿಮಗೂ ಗೊತ್ತೇ ಐತಿ. ಒಂದು ಸಲ ನಾವೇನಾದರೂ ಕೂಗಿದ್ರೆ ಅದು 7 ಸಲ ಕೇಳಿಸ್ತದ, ಅಂದ್ರೆ ತುಂಬ ಸಲ ಕೇಳಿಸ್ತದ ಅಂತ ಈ ರೀತಿ ಭಾಳ ಮಾತದವು. ಆಲ್ಮೋಸ್ಟ್ ಎಲ್ಲರೂ ಟ್ರೈ ಕೂಡ ಮಾಡ್ಯಾರ. ಆದ್ರೆ ಮಧ್ಯಾಹ್ನ ಭಾಳ ಜನ ಇದ್ದಾಗ ಸಿಕ್ಕಾಪಟ್ಟೆ ಜನ ಎಲ್ಲ ಚೀರಾಡ್ತಿರ್ತಾರೆ. ಆವಾಗ ಇದು 7 ಸಲ ಅಲ್ಲ, 2 ಸಲ ಕೂಡ ಕೇಳಿಸಲ್ಲ. ಬಟ್ ಈ ಟೈಮ್ ಒಳಗೆ ಇಲ್ಲಿ ಯಾರೂ ಇಲ್ಲ, ನಾವು ಒಬ್ಬನೇ ಇದ್ದೀನಿ. ಟ್ರೈ ಮಾಡ್ತೀನಿ ನೋಡು ಏ ಸಲ ಕೇಳಿಸ್ಬೋದು ಅಂತ. ಒಂದು ಸಲ ಜೋರಾಗಿ ಒದರಿ ಟ್ರೈ ಮಾಡ್ತೀನಿ. ಹಲೋ, ಏನಾದರೂ ನಿಧಾನವಾಗಿ ಕೇಳಿಸ್ತೈತೆ ಸೌಂಡ್ ಇದೆಲ್ಲ. ಅಂದರೆ ಡೈರೆಕ್ಟಾಗಿ ಒಂದು ಸಲ ಏಕದಮ್ ಒದರ್ಬಿಟ್ರೆ ಅದು ಸೌಂಡ್ ಎಕೋ ಆಗಲ್ಲ. ಸ್ವಲ್ಪ ನೀವು ಭಾಳೊತ್ತು ಒದರಬೇಕು, ಆವಾಗ ಅದು ಎಕೋ ಆಗಿ ಭಾಳೊತ್ತು ಕೇಳಿಸ್ತದೆ. ಏನಾದರೂ ಒಳಗೆ ಹಲೋ ಅಂತ ಸೌಂಡ್ ನಿಧಾನವಾಗಿ ಕೇಳಿಸ್ತದೆ. ಇನ್ನೊಂದು ಸಲ ಜೋರಾಗಿ ಕೂಗಿ ಟ್ರೈ ಮಾಡ್ತೀನಿ, ನೋಡುಮು ಯಾವ ರೀತಿ ಕೇಳಿಸ್ತದಂತ. ನೀವು ನಿಧಾನವಾಗಿ ಕೇಳಿಸ್ಕೊಡ್ರಿ. ನಮಸ್ಕಾರ ವಿಜಯಪುರ. ಏನಾದರೂ ನಿಧಾನವಾಗಿ ಕೇಳಿಸತ್ತ ಸೌಂಡ ಅಂದ್ರೆ ಯಾರೂ ಇಲ್ಲಾರ್ದಾಗೆ ಜಾಸ್ತಿ ಇದು ವರ್ಕ್ ಆಗೋದು. ಭಾಳ ಜನ ಇದ್ದಾಗ ಚೀರಾಡಿದ್ರೆ ಕಿರ್ಚಾಡಿದ್ರೆ ಅವಾಗ ಇದು ಅಷ್ಟು ಸರಿಯಾಗಿ ಕೇಳಿಸಲ್ಲ. ಯಾರೂ ಇಲ್ಲ ಅಂತೇಳಿ ನಾನು ಜಲ್ದಿ ಬಂದಿದ್ದಕ್ಕೂ ಒಳ್ಳೇದಾಯ್ತು ಅನ್ಕೋತೀನಿ. ಇದ್ರೊಳಗೆ ಡೈರೆಕ್ಟ್ ನೋಡಿರಿ ನೀವು ಪೂರ್ತಿ ಮ್ಯಾಗ ಏನೈತಿ ಯಾವುದು ಕೂಡ ಮಿಡಲ್ ಸಪೋರ್ಟ್ ಇಲ್ಲ. ಇದ್ರೊಳಗೆ ಸೈಡ್ ಏನು ಕಂಬದೋ ಅದೇ ಸಪೋರ್ಟ್. ಅದನ್ನು ಬಿಟ್ರೆ ನಟ್ ನಡು ಯಾವುದು ಸಪೋರ್ಟ್ ಅಂತ ಇಲ್ಲ. ಅವಾಗಿನ ಇಂಜಿನಿಯರ ಇದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿ ಕಟ್ಟಾರೋ ಅವರಿಗೆ ಗೊತ್ತು. ನಾವು ಎಷ್ಟು ಸ್ವಲ್ಪ ಜೋರಾಗಿ ಮಾತಾಡ್ತೇವೆ ಅದ್ರ ಸೌಂಡ್ ಎಕೋ ಆಗಿ ಸ್ವಲ್ಪ ಜೋರೇ ಕೇಳಿಸ್ತದ. ಆಲ್ಮೋಸ್ಟ್ ಎಲ್ಲಿದ ಬಗ್ಗೆ ಅಂತೂ ನಿಮಗೆಲ್ಲ ಹೇಳಿದಾಯಿತು. ಇವಾಗ ಈ ಜಾಗದಿಂದ ಪೂರ್ತಿ ಮ್ಯಾಗೇನು ಕಾಣತ್ತದ ವಿಸ್ಪರಿಂಗ್ ಗ್ಯಾಲ್ರಿ ಅಂತ, ಅಲ್ಲಿ ಹೋಗಮು. ಅಚ್ಚ ಕನ್ನಡದೊಳಗೆ ಹೇಳ್ಬೇಕಂದ್ರೆ ನಾವು ಪಿಸು ಮಾತಿನ ಗ್ಯಾಲ್ರಿ ಅಂತ ಕರಿಬೋದು. ನಾವು ಎಷ್ಟು ಸೊಕಾಸು ಮಾತಾಡಿದ್ರು ಆ ಜಾಗದಾಗ ಭಾಳ ದೂರದಿಂದ ಕೇಳಿಸ್ತದತ್ತ. ಅದನ್ನು ಕೂಡ ಮ್ಯಾಗ ಹೋಗಿ ಟ್ರೈ ಮಾಡಮು. ಇಲ್ಲೇ ನೋಡತ್ತೀರಿ ವಿಸ್ಪರಿಂಗ್ ಗ್ಯಾಲ್ರಿಗೆ ಹೋಗುವ ದಾರಿ. ಬರೀ ಒಳಗೆ ಹೋಗಿ ಇವಾಗ. ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ವಿಡಿಯೋ ಆ ಕಡೆ ಹೋಗಿ ಮಾಡು ಈ ಕಡೆ ಹೋಗಿ ಮಾಡು, ಕ್ಯಾಮ್ರಾ ಎಲ್ಲ ಅದಾವತ್ತ. ಅದಕ್ಕೆ ಮೂಲೆ ನಿಂತು ನಾನು ವಿಡಿಯೋ ಮಾಡಿದ್ದೆ. ಟೋಟಲ 4 ಸೈಡ 4 ಮಿನಾರ್ ಅದಾವೆ. ಆ 4 ಮಿನಾರ್ ಒಳಗೆ ಸದ್ಯಕ್ಕೆ ಇವಾಗ 2 ಮಿನಾರ್ನ ಓಪನ್ ಮಾಡ್ಯಾರ. ಅಂದ್ರೆ ಈ ಜಾಗದಿಂದ ನಾವು ಏರ್ ಮ್ಯಾಗ ಹೋಗೋದು, ಆ ಜಾಗದಿಂದ ಇಳಿದು ಕೆಳಗೆ ಬರೋದು ಐತೆ ಅನ್ಕೋತೀನಿ. ಇವಾಗ ಇಲ್ಲಿಂದ ಹೋಗಮು. ಇವಾಗ ಇನ್ನು ಮಿನಾರ್ ಒಳಗೆ ಫಸ್ಟ್ ಫ್ಲೋರ್ ಒಳಗೆ ಅದೇವು, ಪೂರ್ತಿ 7th ಫ್ಲೋರಿಗೆ ಹೋಗ್ಬೇಕು ನಾವು. ಇವಾಗ ಆಲ್ಮೋಸ್ಟ್ ಒಳಗೆಲ್ಲ ಇಷ್ಟು ರೀತಿ ಇಂಬ ಜಾಗ ಐತಿ. ಇಲ್ಲಿ ನೋಡ್ರಿ ಫಸ್ಟ್ ಮಿನಾರ್ ಒಳಗೆ ಹೋಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನೈತಿ, ಈ ಜಾಗದಾಗ ನೀವು ಮೆಟ್ಲು ಹತ್ತಿ ಮ್ಯಾಗ ಹೋಗ್ಬೇಕಾದ್ರೆ ಇದೇ ಜಾಗದಾಗ ಇಲ್ಲೊಂದು ಪ್ಲೇಸ್ ಕಾಣ್ತ ನಿಮಗೆ. ಇದು ಕೆಳಗಿನ ಮೇನ್ ಮೂಲ ಸಮಾಧಿ ಹೋಗುವಂಥ ಸ್ಥಳ ಇದು. ಬಟ್ ಅದನ್ನೆಲ್ಲ ಬಂದ್ ಮಾಡ್ಯಾರ, ಅಲ್ಲಿಗೆಲ್ಲ ಏನು ಅಲೌಡ್ ಇಲ್ಲ. ಹಾಂ ಹಾಂ ಕ್ಯಾಮ್ರಾಗ ಪರ್ಮಿಷನ್ ರೀ, ಮೊಬೈಲ್ದಾಗ ಯಾರು ಪರ್ಮಿಷನ್? ಕ್ಯಾಮ್ರಾಗ ಪರ್ಮಿಷನ್ ತೊಗೊಳ್ಮಲ್ರಿ ಅದ್ರಾಗ. ಈಗ ಇವಾಗ 1ನೇ ಮಿನಾರ್ ಒಳಗೆ 1ನೇ ಸ್ಟೆಪ್ಪಿಂದ ಹತ್ತಿ ಪೂರ್ತಿ ಮ್ಯಾಗ ಹೋಗ್ಬರಿ. ಇವಾಗ ನೀವು ಮ್ಯಾಗ ನೋಡ್ಬೋದು ಈ ಜಾಗದಾಗ ಏನು ಸ್ಟೆಪ್ ಅದಾವೆ, ಆಲ್ಮೋಸ್ಟ್ 1 ಫೀಟ್ ಅದ ಇವು. ಏರಾಗ ಏನು ಅಷ್ಟು ಅನಿಸಲ್ಲ, ಬಟ್ ಇಳಿಯಾಗಿ ಸ್ವಲ್ಪ ಅಂಜಿಕೆ ಬಂದು ಹಾಕದ, ಮುಂದೆ ಎಲ್ಲರೂ ಬಿದ್ದಿದ್ದೇವೆ ಅಂತೇಳಿ. ಇವಾಗ ನಿಧಾನವಾಗಿ ಮ್ಯಾಗ ಏರ್ಮಿ. ಇವಾಗ ಇನ್ನೊಂದು ಒಳಗೆ ವಿಡಿಯೋ ಅಲೌಡ್ ಇಲ್ಲ ಅಂತ, ಅದು ಯಾಕಂತ ನನಗೂ ಗೊತ್ತಿಲ್ಲ. ಇನ್ನು ಈ ಮಿನಾರ್ ಒಳಗೆ ಮ್ಯಾಗ ಇರ್ಬೇಕಾದ್ರೆ 6ನೇ ಸ್ಟೆಪ್ ಈಕಿ. ಈ ಜಾಗದ ನೋಡ್ರಿ ಇಲ್ಲೇನು ಒಳಗೆ ಹೋಗ್ಯವು. ಈ ಸೈಡ್ ಹೋದ್ರೆ 7ನೇ ಸ್ಟೆಪ್ಪಿಗೆ ಹೋಗೋದು ದಾರಿ. ಇನ್ನು ಇಲ್ಲಿ ಸೀಕ್ರೆಟ್ ಇಲ್ಲೊಂದು ಡೋರ್ ಮಾಡ್ಯಾರ. ಆ ಕಮಾನ್ಗಳು ಒಳಗೆ ಅಲ್ಲೆಲ್ಲ ದಾರಿ ಐತಿ ಒಳಗೆ, ಅದಕ್ಕೆ ಹೋಗಾಕ ಡೋರ್ ಇದು. ಬಟ್ ಪ್ರೆಸೆಂಟಾಗಿ ಡೋರೆಲ್ಲ ಪೂರ್ತಿ ಬಂದ್ ಮಾಡ್ಯಾರ. ಇವಾಗ ಟೋಟಲಾಗಿ 7ನೇ ಸ್ಟೆಪ್ಪಿಂದ ಪೂರ್ತಿ ಮ್ಯಾಗ ಹೊಂಟೆವು. ಈ ಜಾಗದಂದ್ರೆ ಪೂರ್ತಿ ಭಾಳ ಸಣ್ಣ ಡೋರ್ ಐತಿ ಇಲ್ಲಿ. ಇಲ್ಲಿಂದ ಬಂದ್ರೆ ಎಷ್ಟೊತ್ತ ಭಾಳ ಒಳಗೆ ಕಾವಾಗತ್ತಿತ್ತು. ಇವಾಗ ಇಲ್ಲಿ ಬಂದ ತಕ್ಷಣ ಪ್ರಶಾಂತವಾದ ಗಾಳಿ. ಇದೇ ಗೋಳ ಗುಂಬಜ ಮ್ಯಾಗಿರುವಂಥ ಗುಮ್ಮಟ ಇದು. ಈ ಗುಮ್ಮಟ ಗೋಳಾಕಾರದ ಇದೆ ಅಂತ ಹೇಳಿ ಇದಕ್ಕೆ ಗೋಳ ಗುಮ್ಮಟ ಅಂತ ಕರೀತಾರೆ. ಇನ್ನು ಮ್ಯಾಗೂ ಈ ರೀತಿ ಸಣ್ಣ 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 ಮಿನಾರ್ ಮ್ಯಾಗ ಗೋಳ ಗುಮ್ಮಟ ಥರನೇ ಸಣ್ಣ ಸಣ್ಣ ಮಾಡ್ಯಾರ. ಈ ಜಾಗದಾಗಿರ್ಬೋದು, ಆ ಜಾಗದಾಗಿರ್ಬೋದು, ಮತ್ತು ಇಲ್ಲಾಗಿರ್ಬೋದು. ಈ ರೀತಿ ಸಿಕ್ಕಾಪಟ್ಟೆ ಅದಾವೆ ಈ ಜಾಗದಾಗೆಲ್ಲ. ಅದು ಬಿಟ್ಟರೆ ಇದೆಲ್ಲ ಒಳಗೆ ಹೋಗೋಕೆ
ಸಪ್ರೇಟ್ ಇವೆಲ್ಲ ಡೋರ್ಗಳು, ಬಟ್ ಅವೆಲ್ಲ ಲಾಕ್ ಮಾಡ್ಯಾರ. ಯಾರಿಗೆ ಪಬ್ಲಿಕ್ ಎಲ್ಲ ಹೋಗೋಕೆ ಅಲೌಡ್ ಇಲ್ಲ ಇಲ್ಲಿ. ಪೂರ್ತಿ ಗೋಳ ಗುಂಬಸ್ ಮ್ಯಾಗ ಪ್ರತಿಯೊಂದು ಸಣ್ಣ ಮಿನಾರ ಆಗಿರಲಿ, ಕಟ್ಟಡ ಆಗಿರಲಿ, ಎಲ್ಲ ನೋಡಿದ್ರೆ ನಿಮ್ಗೆ ಪ್ರತಿಯೊಂದ್ರೊಳಗೂ ಸಿಕ್ಕಾಪಟ್ಟೆ ಡಿಸೈನ್ ಮಾಡ್ಯಾರ ಅವರು. ಇನ್ನು ಪೂರ್ತಿ ಗುಮ್ಮಟ ಸುತ್ತ ಈ ರೀತಿ ನೋಡ್ರಿ ಎಲಿಗಳು. ಇದು ನೋಡಿದಾಗ ಒಂದು ರೀತಿ ಕಮಲದ ಹೂವಿನ ಟೈಪ್ ಅನ್ನಿಸ್ತದ. ಇದೆಲ್ಲ ಶೇಪ್ ಈ ರೀತಿ ಬಂದದ. ಮಿಡಲ್ ಏನೈತಿ ಗುಮ್ಮಟದ ಈ ರೀತಿ ಆಕಾರ ಮಾಡ್ಯಾರ. ಅಂದ್ರೆ ಸೈಡೆಲ್ಲ ಈ ರೀತಿ ಕಮಲದ ಹೂವು ನಟ್ಟು ನೋಡುವ ಗುಮ್ಮಟ ರೀತಿ. ಈ ರೀತಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಆವಾಗಿನ ಟೈಮ್ದಾಗ ಹಾಕಿ ಮಾಡ್ಯಾರಂದ್ರೆ ಇದನ್ನು ಕಟ್ಟೋದೇ ಒಂದು ದೊಡ್ಡ ಹರಸಾಹಸ ಅಂತ ಹೇಳ್ಬೋದು. ವಿಸ್ಪರಿಂಗ್ ಗ್ಯಾಲ್ರಿ ಇದ್ರೊಳಗೆ ಹೋಗೊಂಬರ್ರಿ. ಇವಾಗ ಒಳಗೆ ಹೋಗಿ ನೋಡೋಮು ಯಾವ ರೀತಿ ಪಿಸು ಮಾತಿನ ಧ್ವನಿ ಎಲ್ಲ ಕೇಳಿಸ್ತದತ್ತ. ನಾವು ಕೂಡ ಟ್ರೈ ಮಾಡಿಲ್ಲ, ಬಟ್ ಒಳಗಿಂದ ಸಿಕ್ಕಾಪಟ್ಟೆ ಜೋರ ಗಾಳಿ ಎಲ್ಲ ಬರತ್ತದ. ಎಷ್ಟು ನಾ ಸೊಕಾಸು ಮಾತಾಡಿದ್ರು ನೋಡ್ರಿ ಯಾಕೋ ಹೆಂಗೆ ಬರತ್ತದ. ಎಷ್ಟು ನಾ ಸೊಕಾಸು ನೋಡ್ರಿ, ಎಷ್ಟೇ ಸೊಕಾಸು ಮಾತಾಡಿದ್ರು ಅದು ಎಕ್ಕವಾಗಿ ಜೋರಾಗಿ ಕೇಳಿಸ್ತದ. ಒಂದು ರೀತಿ ಈ ಜಾಗದ ವಿಶೇಷತೆ ಇದೆ ಅಂತ ಹೇಳ್ಬೋದು ನಾವು. ಇಲ್ಲೇನು ಕಾಣತ್ತದಲ್ಲ ಸೀಟ ಈ ರೀತಿ ಕುಂಡ್ರಕ್ಕೆ ಮಾಡ್ಯಾರಲ್ಲ, ಇದೇ ರೀತಿ ಇದ್ರ ವಿರುದ್ಧ ದಿಕ್ಕಿನಾಗ ಆ ಕಡೆ ಒಂದು ಐತಿ, ಅಲ್ಲೊಂದು ಐತಿ, ಅದರ ವಿರುದ್ಧ ದಿಕ್ಕಿನಾಗ ಈ ಜಾಗದಾಗ ಒಂದು ಐತಿ. ಇವಾಗ ಪ್ರೆಸೆಂಟಾಗಿ ನಾವೇನಾದರೂ ಈ ಜಾಗದಾಗ ಕೂತು ಈ ಕಡೆ ಗಾಡಿ ಒಳಗೆ ಮಾತಾಡಿದ್ದೆ ಅಂದ್ರೆ ಆ ಜಾಗದಾಗ ಕೂತಿರೋ ವ್ಯಕ್ತಿಗೆ ಅದು ಕ್ಲಿಯರಾಗಿ ಕೇಳಿಸ್ತದ. ಆ ಕಡೆ ಕೂತು ಅವ್ರು ಮಾತಾಡ್ತಾರೆ. ನೋಡೋಮು, ಟ್ರೈ ಮಾಡಿ ನೋಡೋಮು. ಇದಕ್ಕೆ ಕಿವಿ ಕೊಟ್ಟು ಎಷ್ಟು ಪಿಸು ಧ್ವನಿ ಒಳಗೆ ನಾವು ಮಾತಾಡ್ತೇವೋ ಅದಕ್ಕೆ ಕೇಳಿಸ್ತದಿಲ್ಲತ್ತ. ಇವಾಗ ಒಂದು ಸಲ ಅದು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೇ ಬಿಡೋಮು. ನಿಮ್ಮ ಹೆಸರೇನು? ಯಾವ ಊರು ನಿಮ್ಮದು? ನೋಡ್ಬೋದು ಆ ಕಡೆ ಜಾಗದಾಗ ಕೂತವ್ರು ಎಷ್ಟೇ ನಿಧಾನವಾಗಿ ಮಾತಾಡಿದ್ರು ಈ ಕಡೆ ಕಿವಿ ಕೊಟ್ಟು ಕೇಳಿದಾಗ ಅದು ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತೈತಿ. ಈ ರೀತಿ ಟೆಕ್ನಾಲಜಿನ ಯಾವ ರೀತಿ ಆವಾಗಿನ ಟೈಮ್ದಾಗ ಬಳಕೆ ಮಾಡ್ಯಾರ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ಸೊಕಾಸು ಮಾತಾಡಿದ್ರು ಅದು ಇಷ್ಟು ಜೋರಾಗಿರೋ ಕೇಳಿಸ್ತಾ ಅಂದ್ರೆ ಈ ಗಾಡಿ ಒಳಗೆ ಏನು ಟೆಕ್ನಾಲಜಿ ಮಾಡಿ ಕಟ್ಟ್ಯಾರೋ ಅದು ಕೂಡ ಗೊತ್ತಿಲ್ಲ. ನೀವೇನಾದರೂ ಇದರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂದ್ರೆ ನೀವು ಬೆಳಗ್ಗೆ 10 ಗಂಟೆ ಒಳಗಡೆ ಬರಬೇಕು. ಆವಾಗ ಜನ ಎಲ್ಲ ಜಾಸ್ತಿ ಇರೋಲ್ಲ. ಆ ಟೈಮ್ದಾಗ ನೀವು ಯಾವ ರೀತಿ ಸೊಕಾಸು ಮಾತಾಡಿದ್ರು ಇದು ಪೂರ್ತಿ ಎಲ್ಲ ಜಾಗದಾಗ ಕೇಳಿಸ್ತದ. ಕೆಳಗೆ ಎಷ್ಟೇ ಜೋರಾಗಿ ಹೋಗಿದ್ರು ಆಲ್ಮೋಸ್ಟ್ ಅದು 5-6 ಬಾರಿ ನಿಮಗೆ ಕೇಳಿಸ್ತದ. ಇದೆಲ್ಲ ವರ್ಕ್ ಆಗೋದು ಜನ ಕಮ್ಮಿ ಇದ್ದಾಗ ಮಾತ್ರ. ಈಗ ನೋಡಿರಿ, ಸ್ವಲ್ಪ ಕಾಲಿನ ಶಬ್ದ ಮಾಡಿದ್ರು ಯಾವ ರೀತಿ ಇದ್ರೊಳಗೆ ಜೋರಾಗಿ ಕೇಳಿಸ್ತದ ನಿಮ್ಗೆ ತೋರಿಸ್ತೀನಿ. ಮೈಕ್ ಒಳಗೆ ನಿಮಗೆ ಕ್ಲಿಯರಾಗಿ ಕೇಳಿಸೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಜೋರು ಬರ್ತದೆ ಈ ಜಾಗದಾಗ. ಇನ್ನು ಈ ಜಾಗದಾಗ ಒಂದು ಸ್ಟೋರಿ ಕೂಡ ಐತಿ. ಇಲ್ಲಿ ಆಳ್ವಿಕೆ ಮಾಡಿದಂಥ ಮೊಹಮ್ಮದ್ ಆದಿಲ್ ಶಾಹಿಯ ಪ್ರಿಯತಮೆ ಅಂತ ರಂಭಾ, ಅವಳೇನೋ ಈ ಜಾಗದಾಗ ಕೂತಿದ್ದಲತ್ತ. ಆ ರಾಜ ಏನೋ ಆ ಜಾಗದಾಗ ಕೂತು ಅವರಿಬ್ಬರು ಮಾತಾಡಬೇಕಾದ್ರೆ, ಪಿಸುಗುಟ್ಟಿನೊಳಗೆ ಮಾತಾಡ್ಬೇಕಾದ್ರೆ ಆವಾಗ ರಾಜ ಏನೋ ಕೇಳ್ತಾನತ್ತ, ನೀನನ್ನು ಎಷ್ಟು ಪ್ರೀತಿ ಮಾಡ್ತೀಯ, ಜಾಸ್ತಿ ಪ್ರೀತಿ ಏನಾದರೂ ಮಾಡ್ತಿದ್ರೆ ಬೇಕಾದ್ರೆ ಮ್ಯಾಗಿಂದ ಹಾರು ನೋಡು. ಮತ್ತು ಈ ರೀತಿ ಅಂದ ತಕ್ಷಣ ಒಂದೇ ಕ್ಷಣ ರಂಭಾ ಏನೋ ಯೋಚನೆ ಮಾಡ್ಲಾರೆ ಡೈರೆಕ್ಟ್ ಇದ್ರ ಮ್ಯಾಗಿನ ಜಿಗಿದು ಕೆಳಗೆ ಬಿದ್ದು ಸಾಯ್ತಾಳತ್ತ. ಸೊ ಕೆಳಗೆ ಕೂಡ ಅವಳ ಗೋರಿ ನೋಡ್ಬೋದು. ಬಟ್ ಈ ಸ್ಟೋರಿ ಇದೊಂದು ಕಟ್ಟು ಕತೆ ಆಗಿರ್ಬೋದು ಅಥವಾ ಜನರಿಂದ ಜನಪ್ರಿಯ ಕತೆ ಆಗಿರ್ಬೋದು. ಬಟ್ ಇದು ನಡೆದಿದ್ದು ಎಲ್ಲೂ ಉಲ್ಲೇಖನೂ ಇಲ್ಲ. ಇದು ರಿಯಲ್ ಅಂತೂ ಹೇಳೋಕ್ಕಾಗಲ್ಲ. ಇದು ಭಾಳ ಜನ ಬಾಯಲ್ಲಿ ಕೇಳೇವೆ ನಾವು. ಒಂದು ಸಾಂಗ್ ಟ್ರೈ ಮಾಡ್ತೀನಿ, ನನಗೇನು ಹಾಡಕ್ಕೆ ಬರಲ್ಲ, ಅಂದರೂ ಈ ಜಾಗದಾಗ ಹೆಂಗೆ ಕೇಳಿಸ್ಬೋದು ಅಂತ ಟ್ರೈ ಮಾಡೋಣ. ಬಾಳೆಂದರೆ ಪ್ರಳಯಾನುಭವ, ಕವಿತೆ ಆತ್ಮಾನುಸಂಧಾನ, ನನ್ನೆದೆಯ ಬಾಂಧಳದಿಯೋ, ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ಕಾಯುವೆನು ಕೊನೆವರೆಗೂ ಹಾಳಾಗಿ, 100 ಜನ್ಮಕ್ಕೂ 100 ಜನ್ಮಕ್ಕೂ ತನ. ಇವಾಗ ಗ್ಯಾಲ್ರಿಯಿಂದ ಹೊರಗೆ ಹೋಗ್ಬರ್ರಿ. ಇವಾಗ ಎಷ್ಟೊತ್ತು ಒಳ ನಿಂತು ಪೂರ್ತಿ ಕಾವ್ಯ ಐತೆ ಬರೀ ಇಲ್ಲಿ, ಒಂದು ಸ್ವಲ್ಪ ಗಾಳಿನೇ ಇಲ್ಲ ಇಲ್ಲಿ. ಹೊರಗೆ ಬಂದ ತಕ್ಷಣ ಈ ಜಾಗದಿಂದ ನೋಡ್ಬೋದು ಪೂರ್ತಿ ಬಿಜಾಪುರ ಸಿಟಿ ವ್ಯೂ ಎಲ್ಲ ಈ ಜಾಗದಿಂದ ಪೂರ್ತಿ ಕ್ಲಿಯರಾಗಿ ಕಾಣ್ತೈತೆ ನಿಮಗೆ. ಅದ್ರಾಗ ಬೆಳಗ್ಗೆ ಬಂದ್ರಂತರೂ ಒಂದು ರೀತಿ ವೈಬ್ಸ್ ಅಂತರೂ ಮಸ್ತ್ ಇರ್ತದೆ, ಬ್ಯೂಟಿಫುಲ್ಲ. ಇನ್ನು ಈ ಗುಮ್ಮಟದ ಮ್ಯಾಗ ಒಂದು ಗಮನಿಸ್ಬೇಕು ನೀವು. ಈ ಜಾಗದ ನೋಡ್ರಿ ಪೂರ್ತಿ ಅಲ್ಲೆಲ್ಲ ಚೈನೀಸ್ ಸಿಸ್ಟಮ ಯಾವ ರೀತಿ ಕೊಟ್ಟಾರ ನೋಡ್ರಿ, ಅದೆಲ್ಲ ಮ್ಯಾಗ ಹತ್ತಕ್ಕೆ ಇರ್ಬೋದು ಅಂತ ಅನ್ಕೋತೀನಿ. ಯಾಕಂದ್ರೆ ಸೈಡಲ್ಲಿ ಹಿಡ್ಕೊಂಡು ಮ್ಯಾಗ ಹತ್ತಕ್ಕೆ ಅಲ್ಲೆಲ್ಲ ಆಧಾರ ಎಲ್ಲ ಮಾಡ್ಯಾರ. ಅಂದ್ರೆ ಮ್ಯಾಗ ಹತ್ತು ಸ್ವಲ್ಪ ಡೇಂಜರೇ, ಯಾರೂ ಹತ್ತಬಾರ್ದು ಅಂತೇಳಿ ಆ ಚೈನ್ನ ಪೂರ್ತಿ ಮ್ಯಾಗ ಕಟ್ಟ್ಯಾರ. ಅದನ್ನು
ಬಹುಶಃ ಪೂರ್ತಿ ತೆಳಗೆ ಇಲ್ಲಿವರೆಗೂ ಜ್ಯೋತಿ ಬಿದ್ದಿತ್ತು ಅನ್ಕೋತೀನಿ. ಅಂದರೂ ಹೇಳಕ್ಕೆ ಬರಲ್ಲ, ಒಂದೊಂದು ಸ್ವಲ್ಪ ಡೇಂಜರ್ ಇರ್ತಾವೆ. ಹತ್ತಿದ್ರು ನಮ್ಮ ಕಡೆ. ಇನ್ನು ನಮ್ಮ ಬಿಜಾಪುರ ಸುತ್ತಮುತ್ತ ಇರುವಂಥ ಒಂದಿಷ್ಟು ಮಂದಿಗೆ ಈ ಸ್ಟೋರಿ ಅಂತೂ ಗೊತ್ತಿರ್ತೈತಿ ಅಂತ ಅನ್ಕೋತೀನಿ. ಯಾಕಂದ್ರೆ ಆವಾಗ ನಾವು ಸಣ್ಣವ್ರದಾಗೆಲ್ಲ ಮಾತಾಡ್ತಿದ್ರು. ಈ ಗೋಳಗುಮ್ಮಟ ಮ್ಯಾಗಿನ ಗುಮ್ಮಟ ಏನೈತಿ ಇದನ್ನು ಪೂರ್ತಿ ಏರಿ ನಡು ಇದ್ದಂಥ ಜಾಗದಾಗ ಯಾರು ನಿಂದಿರ್ತಾರ ಅವ್ರಿಗೆ ಕೇಳಿದಷ್ಟು ರೊಕ್ಕ ಕೊಡ್ತಾರ ಅಂತ ಈ ಎಲ್ಲ ಕತೆ ಹೇಳ್ತಿದ್ರು. ಗೋಳಗುಮ್ಮಟ ಪಕ್ಕದ ಸೈಡ್ ನೋಡ್ಬೋದು ನೀವು. ಆ ಜಾಗದಾಗ ಒಂದು ಪ್ರಾರ್ಥನಾ ಮಂದಿರ ಕೂಡ ಕಟ್ಟ್ಯಾರ. ಇದು ಕೂಡ ಆವಾಗಿನ ಟೈಮ್ದಾಗ ಕಟ್ಟಿದ್ದು. ಬಹುಶಃ ಆ ಟೈಮ್ದಾಗ ಇಲ್ಲೆಲ್ಲ ನಮಾಜ್ ಎಲ್ಲ ಮಾಡ್ತಿದ್ರು ಅಂತ ಅನ್ಕೋತೀನಿ. ಅದ್ರ ಮುಂದೆ ಒಂದು ಸಣ್ಣ ಹೊಂಡ ಟೈಪ್ ಮಾಡ್ಯಾರ. ಈ ಪೂರ್ತಿ ಗೋಳ ಗುಂಬಜ್ ಮ್ಯಾಗ ನಿಂತು ನೀವು ಸುತ್ತಲೂ ಬಿಜಾಪುರದ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಸಿಕ್ಕಾಪಟ್ಟೆ ಗುಮ್ಮಟಗಳೆಲ್ಲ ಕಾಣ್ತಾವೆ. ಅದಕ್ಕೆ ಗುಮ್ಮಟ ನಗರಿ ವಿಜಯಪುರ ಅಂತ ಇದಕ್ಕೆ ಹೆಸರು ಇಟ್ಟಿರೋದು, ಹೆಸರು ನಾಮಕರಣ ಆಗಿದ್ದು. ಗೋಳ ಗುಂಬಜ್ ಸುತ್ತ ಕೋಟೆ ಎಲ್ಲ ನೋಡ್ಬೋದು ನೀವು. ಆ ಜಾಗದಾಗ ಏನು ಕಾಣತ್ತದಲ್ಲ ಇದೆಲ್ಲ ಆವಾಗಿನ ರಕ್ಷಣಾ ಕೋಟೆ. ಮ್ಯಾಗಿಂದ ವಿಸ್ಪರಿಂಗ್ ಗ್ಯಾಲರಿ ಒಳಗೆ ಎಲ್ಲ ಕ್ಲಿಯರಾಗಿ ನೀವು ತೋರಿಸಿದ್ದು ಆಯಿತು, ಇದ್ರ ಸುತ್ತಮುತ್ತ ಎಲ್ಲ ನೋಡಿದ್ದಾಯಿತು. ಇವಾಗ ಈ ಜಾಗದಿಂದ ಸೀದಾ ಈ ಕಡೆ ಬಂದ್ರೆ ಇದೇ ನಿಮಗೆ ಎಕ್ಸಿಟ್ ದಾರಿ. ಪೂರ್ತಿ ಕೆಳಗೆ ಹೋಗಿ ಇವಾಗ ಆಲ್ಮೋಸ್ಟ್ ಪೂರ್ತಿ ಮ್ಯಾಗ ಬಂದೆ, ಒಂದು ತಾಸು ಆಯ್ತು ನಾನು. ಏನಿಲ್ಲ, ವಾಪಸ್ ನೀವು ಕೆಳಗೆ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಿರಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಪೂರ್ತಿ ಡೈರೆಕ್ಟ್ ಕೆಳಗೆ ಬಿದ್ದೋರದ್ಲಿ ಏನಾಕದ. ಮ್ಯಾಗೆಲ್ಲ ಹಿಡಿಯಾಕ ಸಪೋರ್ಟ್ ಅಂತ ಅದಾವು. ಇದರಿಂದ ಕೈ ಹಿಡಿದು ನಿಧಾನವಾಗಿ ಕೆಳಗೆ ಇಳಿಬೇಕಷ್ಟೇ. ವಯಸ್ಸಾದವರಿಗೆಲ್ಲ ಸ್ವಲ್ಪ ತೊಂದರೆ ಆಗ್ಬೋದು ಇಲ್ಲಿ ಇಳಿಯಾಕ, ಬಟ್ ಏರಾಗೇನು ಪ್ರಾಬ್ಲಮ್ ಇಲ್ಲ, ಕಾಲು ನುಸ್ತಾವ ಅಷ್ಟೇ. ಟೈಮ್ ಇವಾಗ 8 ಗಂಟೆ ಆಗಕ್ಕೆ ಬತ್ತು. ಇವಾಗ ನಿಧಾನವಾಗಿ ಜನ ಜಾಸ್ತಿ ಬರತ್ರ. ನಾ ಅದಕ್ಕೆ ಜಲ್ದಿ ಬಂದು ಪಟ್ನೆ ಮ್ಯಾಗಿಂದೆಲ್ಲ ವಿಡಿಯೋ ಮಾಡಿ ಮುಗಿಸ್ಬಿಟ್ಟೆ. ಸ್ವಲ್ಪ ತಲೆ ಓಡಿಸಿದ್ದೇನೆ. ಇನ್ನು ನಮ್ಮ ಗೋಳ ಗುಂಬಜ್ ಒಳಗೆ ಸ್ವಚ್ಛತೆ ಅಂತೂ ನೋಡ್ರಿ, ಇಲ್ಲಿಯವ್ರು ಏನೋ ಸ್ವಚ್ಛ ಹಿಡ್ಕೋತಾರೆ. ಆದರೆ ಬರುವಂಥ ಟೂರಿಸ್ಟ್ ಇಲ್ಲೆಲ್ಲ ಬಂದು ಈ ಜಾಗದಾಗ ಉಗುಳಿ ಹೊಲಸು ಮಾಡಿಬಿಡ್ತಾರೆ. ಯಾಕಂದ್ರೆ ನಾವೇ ಸ್ವಚ್ಛ ಹಿಡ್ಕೋಬೇಕು ಇಂಥವೆಲ್ಲ ಪ್ಲೇಸ್. ಪೂರ್ತಿ ಈ ನಗರಕನ ಮುಂದೆ 1-2-3 ತೋಪುಗಳನ್ನು ಇಟ್ಟಾರ. ಇದನ್ನೆಲ್ಲ ಆವಾಗಿನ ಟೈಮ್ದಾಗ ಇಲ್ಲಿ ಬಳಕೆ ಮಾಡ್ತಿದ್ರು. ಸಿಕ್ಕಾಪಟ್ಟೆ ದೊಡ್ಡ ತೋಪು ಅಂತ ಹೇಳ್ಬೋದು. ಇದು ಉದ್ದಿಗೂ ಜಾಸ್ತಿ ದೊಡ್ಡದೈತಿ ಮತ್ತು ಸೈಡ್ ಹಿಡಿಯಾಕ ಇವೆಲ್ಲ ಗ್ರಿಪ್ ಇದು. ಇನ್ನೇನೈತಿ ಹಿಂದೆ ಇಲ್ಲೆಲ್ಲ ಮದ್ದು ಗುಂಡುಗಳನ್ನು ಈ ಜಾಗದ ಹಾಕ್ತಿದ್ರು. ಸೊ ಮ್ಯಾಗಿಂದ ಅಲ್ಲೇನು ಹೋಲ್ ಐತಿಲ್ಲ ಅದರೊಳಗೆ ಪೌಡ್ರ ಅದನ್ನೆಲ್ಲ ತುಂಬ್ತಿದ್ರು. ಈ ರೀತಿ ಬ್ಲಾಸ್ಟ್ ಮಾಡಿದಾಗ ಅದು ಎಲ್ಲಿ ಗುರಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಬ್ಲಾಸ್ಟ್ ಆಕಿತ್ತು. ಆವಾಗ ಈ ರೀತಿ ತೋಪುಗಳನ್ನೆಲ್ಲ ಬಳಕೆ ಮಾಡ್ತಿದ್ರು ಅವರು. ಅಂದರೆ ಇವೆಲ್ಲ ತೋಪುಗಳು ಗೋಳ ಗುಂಬಜ್ ಸುತ್ತಮುತ್ತ ಬೇರೆ ಬೇರೆ ಪ್ಲೇಸ್ನಾಗೆಲ್ಲ ಬಿದ್ದಿದ್ದು ಅಂತ ಅದನ್ನು ತಂದು ಈ ಜಾಗದಾಗ ಮುಂದಿಟ್ಟಾರ, ಎಲ್ರಿಗೂ ಕ್ಲಿಯರಾಗಿ ಕಾಣಲಿ ಅಂತ. ಇನ್ನು ಈ ಗೋಳ ಗುಂಬಜ್ ಎಲ್ಲ ಕಟ್ಟಿ ಈ ರಾಜ ಪೂರ್ತಿ ಇಲ್ಲೆಲ್ಲ ಆಳ್ವಿಕೆ ಮಾಡಿದ ಮ್ಯಾಗ ಕೊನೆಗೂ ಈ ಮೊಹಮ್ಮದ್ ಆದಿಲ್ ಶಾಹಿ 1656 ಒಳಗೆ ನಿಧನ ಆಕಾರ. ಇವರ ನಿಧನದ ನಂತರ 2ನೇ ಅಲಿ ಆದಿಲ್ ಶಾಹಿ ಸಿಂಹಾಸನಕ್ಕೆ ಏರ್ತಾರ. ಅವರ ದರ್ಬಾರ ಇಲ್ಲಿ ಶುರು ಆಗ್ತದ. ಮುಘಲ್ ಸಾಮ್ರಾಟ ಔರಂಗಜೇಬ ವಿಜಯಪುರನ 1680 ವಶ ಮಾಡ್ಕೋತಾನ. ಇವ್ರ ನಂತರ ಈ ಸ್ಮಾರಕ ಮುಘಲ್ ಸಾಮ್ರಾಜ್ಯದ ಆಡಳಿತ ಕೂಡ ಬರ್ತದ. ನಂತರ ಮರಾಠರು, ನಿಜಾಮ್ ಮತ್ತು ಬ್ರಿಟಿಷರು ಇದೆಲ್ಲ ಆದ್ಮ್ಯಾಗ ಕೊನೆಗೆ ಇದು ಗೌರ್ಮೆಂಟ್ ಪಾಲಕದ. ಪ್ರೆಸೆಂಟಾಗಿ ಇದನ್ನೆಲ್ಲ ಗೌರ್ಮೆಂಟೇ ನೋಡ್ಕೊಳತ್ತದ ಈಗ. ಇನ್ನು ಈ ಬಿಜಾಪುರದಾಗ ಆಲ್ಮೋಸ್ಟ್ 1-2 ಕನ್ನಡ ಮೂವಿ ಶೂಟಿಂಗ್ ಕೂಡ ಆಗ್ಯಾವು. ಈ ಗೋಳ ಗುಂಬಜ ಬಾರಕಮಂದಾಗ ಕೋಮಲ್ ಅವರು ಪ್ಯಾರಿಗೆ ಆಗಿಬಿಟ್ಟೈತಿ ಮೂವಿ ಕೂಡ ಈ ಜಾಗದಾಗ ಶೂಟ್ ಆಗೈತಿ. ಅದನ್ನು ಬಿಟ್ರೆ ಚೌಕ ಮೂವಿ ನೋಡಿರ್ಬೋದು ನೀವು. ಚೌಕ ಮೂವಿ ಒಳಗೆ ಪ್ರಜ್ವಲ್ ದೇವರಾಜ್ ಅವರ ಬಾಂಬ್ ಬ್ಲಾಸ್ಟ್ ಆಗದ ಸೀನ ಅದು ಕೂಡ ಇದೇ ಗೋಳ ಗುಂಬಜ್ ಮುಂದೆ ಶೂಟ್ ಆಗಿದ್ದು. ಇನ್ನು ಈ ಗೋಳ ಗುಂಬಜ್ ಮುಂದೆ ಈ ಜಾಗದ ಕಟ್ಟಡ ನೋಡ್ರಿ, ಇಲ್ಲಿ ಏನದವಲ್ಲ ಇವೆಲ್ಲ ಆವಾಗಿನ ಟೈಮ್ದಾಗ ಜನರು ವಸತಿಗೃಹ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಈ ಜಾಗದಾಗ ಒಂದಿಷ್ಟು ಕಟ್ಟಡ ಅದಾವು, ಇವೆಲ್ಲ ಬಿದ್ದವು ಕಟ್ಟಡ. ಒಂಥರ ನೋಡಿದ್ರೆ ಜೈಲಿನ ಥರನೂ ಕಾಣ್ತದ, ಅದು ಬಿಟ್ಟರೆ ವಸತಿ ಗೃಹ ಥರನೂ ಕಾಣ್ತದ. ಆದ್ರೆ ಇದನ್ನೆಲ್ಲ ಪೂರ್ತಿ ಲಾಕ್ ಮಾಡ್ಯಾರ. ಒಳಗೆ ಆಲ್ಮೋಸ್ಟ್ ಎಲ್ಲ ಬೀಳಕ್ಕಾಗ್ಯಾವ ಇವೆಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಪೂರ್ತಿಯಾಗಿ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಬಿಜಾಪುರದ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಮು.